ಫಸ್ಟ್ ಟೈಮ್ ಫ್ಲಾಶ್ ಬ್ಯಾಕ್ ಸ್ಕ್ರೀನ್ ಪ್ಲೇನ ರಿವರ್ಸ್ ಹೇಳ್ಕೊಂಡು ಚೆನ್ನಾಗಿ ಒಳ್ಳೆ ಮೂವಿ ಮಾಡಿದ್ದಾರೆ. ಸೂಪರ್ ಆಗಿದೆ, ಒಳ್ಳೆ ಮೂವಿ, ಸೂಪರ್ 100 ಡೇಸ್ ಪಕ್ಕ ಚೆನ್ನಾಗಿದೆ ಸರ್. ಮೂವಿ ಒಳ್ಳೆ ಮೂವಿ ಮಾಡಿದ್ದಾರೆ ಸರ್. ಡೈರೆಕ್ಷನ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಸರ್. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಎಲ್ಲೂ ಬೋರ್ ಹೊಡಿದಂಗೆ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಮೆಸೇಜು ಒಳ್ಳೆ ಏನಂದರೆ ಕಿಡ್ನಾಪರ್ಸ್ದು ಬಗ್ಗೆ ಒಂದು ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ, ಕಿಡ್ನಾಪಿಂಗ್ ಬಗ್ಗೆ ಪ್ಲಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಳ್ಳೆ ಇದು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಒಳ್ಳೆ ಮೂವಿ, ಸೂಪರ್ ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ, ನೈಸ್ ಟ್ರೈ, ಚೆನ್ನಾಗಿದೆ. ಒಳ್ಳೆ ಥರ ಪ್ರಯತ್ನ ಮಾಡಿದ್ದಾರೆ. ಒಂದು ಒಳ್ಳೆ ಸ್ಟೋರಿ, ಚೆನ್ನಾಗಿ ಬಂದಿದೆ ಪಿಕ್ಚರು. ಮೆಸೇಜು ಈ ಥರ ಯಾರು ಕೂಡ ದಾರಿ ತಪ್ಪಬಾರ್ದು ಅನ್ನೋದು ಒಂದು ಮೆಸೇಜ್ ಇದೆ. ಸಿನಿಮಾ ಸೂಪರಾಗಿ ಬಂದಿದೆ. ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಮಾತ್ರ ಫಸ್ಟ್ ಕ್ಲಾಸ್. ಅಲ್ಟಿಮೇಟ್ ಡೈರೆಕ್ಟರ್, ಅಲ್ಟಿಮೇಟ್ ಡೈರೆಕ್ಷನ್. ಸಿನಿಮಾ ನೋಡಿ, ಥಿಯೇಟ್ರ್ ಬಂದು ಟ್ರೈ ಮಾಡಿ ನೋಡಿ. ಸಸ್ಪೆನ್ಸು, ಟ್ವಿಸ್ಟ್ಗಳು ಚೆನ್ನಾಗಿದೆ, ಮತ್ತು ಸಾಂಗು ಒಂದು ಸಾಂಗ್ ಇದೆ, ಅದು ಚೆನ್ನಾಗಿದೆ. ಆಲ್ಮೋಸ್ಟ್ ಫುಲ್ಲು ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ಆಡಿಯನ್ಸು ಮಸ್ಟ್ ಆ್ಯಂಡ್ ಶುಡ್ ಈ ಥರ ಸಿನಿಮಾಗಳು ನೋಡಬೇಕು, ನೋಡಿ ಪ್ರೋತ್ಸಾಹ ಮಾಡಬೇಕು. ಹೊಸಬರು ಪ್ರೋತ್ಸಾಹ ಮಾಡಿ ಸರ್. ಸಸ್ಪೆನ್ಸ್, ಥ್ರಿಲ್ಲಿಂಗು ಚೆನ್ನಾಗಿದೆ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಆಡಿಯನ್ಸ್ ಬಂದು ಒಂದ್ಸಲಿ ವಾಚ್ ಮಾಡಿ ಅಂತಲೇ ಹೇಳ್ತೀನಿ. ಚೆನ್ನಾಗಿದೆ, ವಾಚಬಲ್. 10 ವರ್ಷದಿಂದ ಇಷ್ಟಪಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದು ಸಿವಿಲ್ ಇಂಜಿನಿಯರ್ ಆಗಿ ಇಂಡಸ್ಟ್ರಿಗೆ ಬಂದು ಇದು ನನ್ನ ಫಸ್ಟ್ ಪ್ರಯತ್ನ. ಆ್ಯಸ್ ಎ ಪ್ರೊಡಕ್ಷನ್ ಹೌಸಲ್ಲೇ ಆಗಲಿ, ಡೈರೆಕ್ಷನಲ್ಲೇ ಆಗಲಿ. ಸೊ ಈಗೆಲ್ಲರೂ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಐ ಹೋಪ್ ಎಲ್ಲರಿಗೂ ಈ ಸಿನಿಮಾ ಸ್ಕ್ರೀನ್ ಪ್ಲೇ, ನಮ್ಮ ಡೈರೆಕ್ಷನ್ನು ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಕ್ಲೈಮ್ಯಾಕ್ಸಲ್ಲಿ ಬೇರೆನೇ ಟ್ವಿಸ್ಟ್ ಇದೆ ಮ್ಯಾಮ್. ಅದು ಸಿನಿಮಾ ನೋಡಿದ್ರೇ ನಿಮಗೆ ಫಸ್ಟಿಂದ ನೋಡ್ಕೊಂಬಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಖುಷಿ ಇದೆ ಮ್ಯಾಮ್, ತುಂಬ ಖುಷಿ ಇದೆ. 10 ವರ್ಷದಿಂದ ನಾವು ಇದಕ್ಕೋಸ್ಕರ, ಈ ಥರ ಒಂದು ದಿನಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ. ಎಲ್ಲದನ್ನು ತ್ಯಾಗ ಮಾಡಿ ಈ ಥರ ಒಂದೇನೋ ಒಂದು ಸಿನಿಮಾ ಮಾಡಬೇಕು, ಅದನ್ನು ಆಡಿಯನ್ಸ್ ಇಷ್ಟಪಡಬೇಕು ಅಂತ ಕಾಯ್ತಾ ಇರ್ತೀವಿ. ಸೊ ಅಯ್ಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಧನ್ಯ ಮ್ಯಾಮ್ ಪರ್ಫಾರ್ಮೆನ್ಸ್ ಈಗ ನೋಡಿದ್ದಾರೆ ಎಲ್ಲರೂ. ಅದಕ್ಕಿಂತ ಯಾಕಂದರೆ ನನಗಂತೂ ನಾನು ಶಾರ್ಟ್ ತೆಗಿಬೇಕಂತಲೇ ಹೇಳಿದ್ದೆ. ದೊಡ್ಡ ಲೆಂತಿ ಡೈಲಾಗ್ಗಳನ್ನೆಲ್ಲ ಅಷ್ಟು ಚೆನ್ನಾಗಿ ತೊಗೊಳ್ತಾರೆ ಅಂತ. ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಎಲ್ಲರೂ. ಅವ್ರದ್ದು ಮತ್ತು ಹೀರೋ ಅವ್ರ ಪರ್ಫಾರ್ಮೆನ್ಸು ಮತ್ತು ಎಲ್ಲ ಆರ್ಟಿಸ್ಟ್ಗಳು ಮತ್ತು ಆ ಟ್ವಿಸ್ಟ್ಗಳು. ಪ್ಲಾನ್ ಮಾಡ್ತಾಯಿದ್ದೀವಿ ಮ್ಯಾಮ್. ನೆಕ್ಸ್ಟ್ ವೀಕ್ ಹಂಗೆ ಪ್ಲಾನ್ ಮಾಡ್ತಾಯಿದ್ದೀವಿ. ಎಲ್ಲ ಒಂದು ಪ್ರೀಮಿಯರ್ ಶೋ ಥರ ಮಾಡಿ ಎಲ್ಲ ಫ್ಯಾಮಿಲಿ ಅವ್ರಿಗೆಲ್ಲ ತೋರಿಸೋಣ ಅಂತ. ಥ್ಯಾಂಕ್ ಯು.